ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಟೆರೆಸ್ ಗಾರ್ಡನ್. ಇವತ್ತು ಸ್ವಲ್ಪ ಟೆರೆಸ್ ಗಾರ್ಡನ್ ಬಗ್ಗೆ ಅಪ್ಡೇಟ್ಸ್ ಕೊಡೋಣ ಅಂತ ಬಂದಿದ್ದೀನಿ. ಫಸ್ಟ್ ಕಾರ್ನರಿಂದ ಸ್ಟಾರ್ಟ್ ಆಗ್ತೀನಿ. ಇಲ್ಲಿ ನೋಡಿ ದಾಳಿಂಬೆ ಗಿಡ ಇಟ್ಟಿದ್ದೀನಿ. ಇವಾಗ ಇದರಲ್ಲಿ ಪುನಃ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಕೆಲವೊಂದು ಹೂ ಬಿಟ್ಟು ಉದುರಿ ಹೋಗಿದೆ. ನೋಡಬೇಕು, ಇಷ್ಟರ ತನಕ ಇದರಲ್ಲಿ ಒಂದು ಕೂಡ ದಾಳಿಂಬೆ ಆಗಲಿಲ್ಲ. ಗಿಡ ಕೂಡ ತುಂಬ ಚಿಕ್ಕದಿದೆ, ಆದರೆ ಹೂ ಬಿಡ್ತಾ ಇದೆ ನೋಡಿ. ಈ ಥರ ದಪ್ಪ ಬುಡದಲ್ಲಿ ದಪ್ಪ ಇರುತ್ತಲ್ಲ, ಇದರಲ್ಲಿ ಕಾಯಿ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಬೇಕು ಈ ಸಲ ಆದರೂ ಕಾಯಿ ಬಿಡುತ್ತಾ ಅಂತ. ಹಾಗೆಯೇ ಚಿಕ್ಕ ಚಿಕ್ಕ ಮೊಗ್ಗುಗಳು ಕೂಡ ನೋಡಿ ಅಲ್ಲಲ್ಲಿ ಬಿಡ್ತಾ ಇದೆ. ಇದನ್ನು 6 ಮಂತ್ ಪ್ಯಾಕ್ ಅಷ್ಟೇ ನಾನು ರೀಪಾಟ್ ಮಾಡಿದ್ದೆ. ಬೇರೆ ಪಾಟಿಂದ ಈ ದೊಡ್ಡ ಬಕೆಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ. ಅದರ ಮೇಲೆ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಇವಾಗ. ನೋಡಿ, ಇದು ಲಾಂಗ್ ಬೀನ್ಸ್ದು ಅಲಸಂಡೆ ಬಳ್ಳಿ ಅಲ್ಲಲ್ಲಿ ಹಬ್ಕೊಂಡಿದೆ. ಇದಕ್ಕೆ ಚೆನ್ನಾಗಿ ಸಪೋರ್ಟ್ ಕೊಟ್ಟರೆ ಚೆನ್ನಾಗಿ ಆಗುತ್ತೆ ಇದು. ಆದರೆ ನನ್ನಲ್ಲಿ ಸಪೋರ್ಟ್ ಕೊಡೋಕ್ಕೆ ಆಲ್ರೆಡಿ ತುಂಬ ಗಿಡಗಳಿದೆ. ಒಂದಷ್ಟು ಬೀಜಗಳನ್ನು ಹಾಕಿದೆ, ಅದೆಲ್ಲ ಹುಟ್ಟಿಕೊಂಡಿದೆ. ಆದರೆ ನನಗೆ ಕರೆಕ್ಟಾಗಿ ಸಪೋರ್ಟ್ ಕೊಡಲಿಕ್ಕೆ ಅದಕ್ಕೆ ಏನೂ ವ್ಯವಸ್ಥೆ ಇಲ್ಲದ ಕಾರಣ ಹಾಗೆ ಬಿಟ್ಟುಬಿಟ್ಟಿದ್ದೀನಿ. ನೋಡಿದಾಗ ತುಂಬ ಬೇಜಾರಾಗುತ್ತೆ. ಸರಿಯಾಗಿ ಬಿಟ್ಟಿದ್ರೆ ಚೆನ್ನಾಗಿ ಆಗೋದದು. ನೋಡಿ, ಅಲ್ಲಲ್ಲಿ ಹೋಗ್ತಾ ಇದೆ, ಕೀಳೋಕ್ಕೂ ಮನಸ್ಸು ಬರದೆ ಹಂಗೆ ಬಿಟ್ಟಿದ್ದೀನಿ ಇವಾಗ. ಇದು ನೋಡಿ ಚೆರಿ ಟೊಮೆಟೊ. ಸ್ವಲ್ಪ ಚೆರಿ ಟೊಮೆಟೊ ಲಾಸ್ಟ್ ವೀಕ್ ಹಾರ್ವೆಸ್ಟ್ ಮಾಡಿದ್ದೆ. ಇವಾಗ ಪುನಃ ಹಣ್ಣಾಗ್ತಾ ಇದೆ ನೋಡಿ. ನೆಕ್ಸ್ಟ್ ನೋಡಿದ್ದು ಈ ಹೂವಿನ ಗಿಡ. ಇದಕ್ಕೆ ಸಿಲೋಸಿಯಾ ಅಂತಾರೆ. ನಾವಿದನ್ನು ಕೋಳಿ ಜುಟ್ಟಿನ ಗಿಡ, ಹೂವಿನ ಗಿಡ ಅಂತೀವಿ, ಕೋಳಿ ಜುಟ್ಟು ಗಿಡ ಅಂತ. ಸೊ ಈ ಹೂವಿನ ಇದನ್ನು ಸೀಡಿಂದ ನಾನು ಹಾಕಿರುವಂಥದ್ದು. ಇದರ ಬೀಜ ನಾನು ಇಲ್ಲಿಂದ ತಂದಿದ್ರಂತೆ. ಲಾಸ್ಟ್ ಟೈಮ್ ನಾನು ಮೈಸೂರಿಗೆ ಫ್ಲವರ್ ಶೋಗೆ ಹೋಗಿದ್ದೆ. ಅಲ್ಲಿ ಜಾಸ್ತಿ ಇದೇ ಗಿಡಗಳನ್ನು ಇಟ್ಟಿದ್ರು. ಅದರಿಂದ ನಾನು ಸ್ವಲ್ಪ ಬೀಜ ಹಾಗೇನೆ ತಗೊಂಡೆ. ಅದರಿಂದ ಹಾಕಿ ಬಂದಿರೋಂಥ ಗಿಡ ಇದು. ಇದು ನೋಡಿ ಜೆರೇನಿಯಂ. ಜೆರೇನಿಯಮ್ಗೆ ಯಾವುದೇ ಸೀಸನ್ ಅಂತ ಇಲ್ಲ, ಎಲ್ಲ ಟೈಮಲ್ಲಿ ಇದು ಹೂ ಬಿಡ್ತಾ ಇರುತ್ತೆ. ಹಾಗೆಯೇ ಯಾವುದೇ ಕೇರ್ ನೀವು ಜಾಸ್ತಿ ಕೊಡಬೇಕಾಗಿಲ್ಲ. ಬಸಳೆ ಸೊಪ್ಪು ಲಾಸ್ಟ್ ಟೈಮ್ ಹಾರ್ವೆಸ್ಟ್ ಮಾಡಿದ್ದನ್ನು ತೋರಿಸಿದ್ದೆ. ಇವಾಗ ಪುನಃ ಬರ್ತಾ ಇದೆ. ಹಾಗೆಯೇ ನೋಡಿ, ಇಲ್ಲೆಲ್ಲ ಅಲಸಂಡೆ ಗಿಡದ ಬಳ್ಳಿ ಹಬ್ಕೊಂಡಿದೆ ನೋಡಿ, ಎಷ್ಟೊಂದು ಮೇಲೆ ಹೋಗಿದೆ ಅಂತ. ಎಲ್ಲ ಸುಮ್ಮನೆ ಹಾಗಾಗಿ ಅಲ್ಲಲ್ಲಿ ಇದ್ದ ಗಿಡಗಳಿಗೆಲ್ಲ ಅಂಟ್ಕೊಂಡು ಹೋಗ್ತಾ ಇದೆ. ಸೊ ಹಾಗೆ ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಕೂಡ ಹಾಗೇನೆ ಒಂದು ಚಿಕ್ಕ ನರ್ಸರಿ ಬ್ಯಾಗಲ್ಲಿ ಹಾಕಿರುವಂಥದ್ದು ಬೀಜ. ಅದು ಕೂಡ ಹಾಗೇನೆ ದೊಡ್ಡ ಗಿಡ ಆಗಿ ಇವಾಗ ಎಲ್ಲ ಕಡೆ ಹರಡ್ಕೊಂಡು ಬಿಟ್ಟಿದೆ. ಇದಕ್ಕೆ ಅಂದರೆ ಜಾಸ್ತಿ ಪ್ಲೇಸ್ ಬೇಕಾಗುತ್ತೆ. ಹಾಗೆಯೇ ನಾವು ನೆಟ್ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನೋಡಿ, ಇದೊಂದು ಕಾಂಪೋಸ್ಟ್ ಬ್ಯಾಗಲ್ಲೇ ಹಾಕಿರುವಂಥದ್ದು ಎಲ್ಲ. ಅದರಲ್ಲಿ ಕೂಡ ತುಂಬ ಚೆರಿ ಟೊಮೆಟೊ ಆಗಿತ್ತು, ಎಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ. ಹಾಗೆಯೇ ಲಾಸ್ಟ್ ಟೈಮ್ ನೋಡಿ, ಇದು ಮಾವಿನಕಾಯಿ ತಿಂದ್ಬಿಟ್ಟು ಬೀಜ ಹಾಗೆಯೇ ಹಾಕಿಬಿಟ್ಟಿದೆ. ಅದು ಕೂಡ ಹುಟ್ಕೊಂಡು ಗಿಡ ಇವಾಗ ಆಗಿದೆ. ಇದನ್ನು ಎಲ್ಲಾದರೂ ತೊಗೊಂಡೋಗಿ ಊರಿಗೆ ನೆಕ್ಸ್ಟ್ ಟೈಮ್ ಹೋಗುವಾಗ ಅಲ್ಲಿ ತೊಗೊಂಡೋಗಿ ನಡ್ತೀನಿ. ಇದು ನೋಡಿ ಕಾಂಪೋಸ್ಟ್ ಬ್ಯಾಗಲ್ಲೇ ಹಾಕಿರುವಂಥದ್ದು. ಇದು ಸುಮ್ಮನೆ ಹಾಗೆ ಬೀಜ ಹಾಕಿದ್ದೆ, ಹುಟ್ಕೊಂಡಿದೆ. 2 ಮೆಣಸಿನಕಾಯಿ ಗಿಡ ಆಗಿದೆ. ಮೆಣಸಿನಕಾಯಿ ಕೂಡ ಬಿಟ್ಟಿದೆ ನೋಡಿ ಇವಾಗ. ಹಾಗೆಯೇ ಬಸಳೆ ಸೊಪ್ಪಿನ ಬಳ್ಳಿ, ಇದು ಕೂಡ ಲಾಸ್ಟ್ ಟೈಮ್ ಕಟ್ ಮಾಡಿದೆ. ಇವಾಗ ಪುನಃ ಚೆನ್ನಾಗಿ ಬರ್ತಾ ಇದೆ. ನೆಕ್ಸ್ಟ್ ಕನಕಾಂಬರ ಗಿಡ. ಕನಕಾಂಬರ ಗಿಡ ಇದೆಯಲ್ಲೋ, ಒಂದು ಚಿಕ್ಕ ಗಿಡ ಇತ್ತು ನನ್ನ ಹತ್ರ. ಇದರಿಂದ ನಾವು ಬೀಜದಿಂದ ಕೂಡ ಇದನ್ನು ಬೆಳೆಸ್ಕೊಳ್ಬೋದು. ನಾನು ಕೂಡ ಹಾಗೆಯೇ ಎಲ್ಲ ಬೀಜದಿಂದನೇ ಬೆಳೆಸ್ಕೊಂಡಿರೋದು. ಇದು ಒಣಗಿದ ಮೇಲೆ ಇದರ ಬೀಜಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ. ನೋಡಿ, ಈ ಅಲಸಂಡೆ ಬಳ್ಳಿನ ಲಾಸ್ಟ್ ಟೈಮ್ ಕೂಡ ನಾನು ನಿಮಗೆ ತೋರಿಸಿದ್ದೆ. ಸೊ ಇದನ್ನು ನಾನು ನೆಟ್ ಹಾಕಿಬಿಟ್ಟು ಮೇಲೆ ಹಬ್ಬಿಸ್ಬಿಟ್ಟಿದ್ದೀನಿ. ಚೆನ್ನಾಗಿ ಹಬ್ಕೊಂಡು ಹೋಗ್ತಾ ಇದೆ. ಆದರೂ ಸ್ವಲ್ಪ ಎಲೆ ಎಲ್ಲ ಇದು ಸ್ವಲ್ಪ ಹಳದಿ ಆಗಿದೆ ನೋಡಿ. ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಸೊ ಸ್ವಲ್ಪ ನೀಮ್ ಆಯಿಲ್ ಎಲ್ಲ ಸ್ಪ್ರೇ ಮಾಡಿದ್ದೆ ನೋಡಿ, ಫುಲ್ ಹಳದಿಯಾಗಿದೆ. ಹಾಗೆಯೇ ಇಲ್ಲಿ ಸ್ವಲ್ಪ ಬಿಸಿಲು ಕೂಡ ಕಡಿಮೆ ಬೀಳುತ್ತೆ. ಸ್ವಲ್ಪ ಶೇಡ್ ಇದ್ದ ಕಾರಣ ಅಷ್ಟೊಂದು ಚೆನ್ನಾಗಿ ಬಿಸಿಲು ಬೀಳಲ್ಲ. ಇದೊಂದು ಬಳ್ಳಿ ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ಹಾಗೆ ಬಿಟ್ಟಿದ್ದೀನಿ ನೋಡೋಣ ಅಂತ. ನನಗೆ ಅದನ್ನು ನೋಡುವಾಗ ಮಾರ್ನಿಂಗ್ ಗ್ಲೋರಿ ಗಿಡದ ಥರ ಕಾಣ್ತಾ ಇದೆ, ಅದಕ್ಕೋಸ್ಕರ ಸುಮ್ಮನೆ ಬಿಟ್ಟಿದ್ದೀನಿ.
ಸ್ವಲ್ಪ ಸಮಯ ಕಾಯೋಣ, ಹೂವು ಆಗುತ್ತಾ ನೋಡೋಣ ಅಂತ ಹೇಳ್ಬಿಟ್ಟು. ನೋಡಿ ಇದು ಕೂಡ ಹಾಗೆಯೇ ಎಲೆ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಮೋಸ್ಟ್ಲಿ ಸನ್ಲೈಟ್ ಕರೆಕ್ಟಾಗಿ ಬೀಳದ ಕಾರಣ ಇರ್ಬೋದು. ಹಾಗೆಯೇ ನೋಡಿ ಮೇಲೆ ಒಂದು ಶಂಖಪುಷ್ಪದ ಗಿಡ ಕೂಡ ಇಟ್ಟಿದ್ದೀನಿ, ಅದು ಚೆನ್ನಾಗಿ ಬರ್ತಾ ಇದೆ. ಇದು ನೋಡಿ ಒಂದೆಲಗ ಗಿಡ, ಇದು ಹೈಬ್ರಿಡ್ ವೆರೈಟಿ. ಇದು ನೀರಲ್ಲಿ ಹಾಕಿಟ್ಟಿದೆ, ನೀರಲ್ಲಿ ಕೂಡ ನಾವು ಇದನ್ನು ಬೆಳೆಸ್ಬೋದು. ಅದರಲ್ಲಿ ನೋಡಿ ಗಪ್ಪಿ ಮೀನನ್ನು ಬಿಟ್ಟಿದ್ದೀನಿ, ಸೊ ಇದರಿಂದ ಯಾವುದೇ ಥರದ ಸೊಳ್ಳೆಗಳು ಕೂಡ ಆಗಲ್ಲ. ಸೊ ಇದನ್ನು ನೀವು ಪಾಟಲ್ಲಿ ಹಾಕಿ ಕೂಡ ಬೆಳೆಸ್ಬೋದು, ನೀರಲ್ಲಿ ಕೂಡ ಬೆಳೆಸ್ಬೋದು. ಸ್ವಲ್ಪ ಅಲ್ಲಲ್ಲಿ ಬದನೆಕಾಯಿ ಬಿಟ್ಟಿದೆ, ಅದನ್ನೆಲ್ಲ ನಾನಿವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಇದು ನೋಡಿ ಹೊಸ ನಿತ್ಯ ಪುಷ್ಪ ಗಿಡ, ಚೆನ್ನಾಗಿ ಹೂ ಬಿಡ್ತಾ ಇದೆ. ಇದರಲ್ಲಿ ನನ್ನ ಹತ್ರ ನಿತ್ಯ ಪುಷ್ಪದ್ದು ಒಂದು 5-6 ಕಲರ್ಸ್ ಇದೆ. ನೋಡಿ ಇದರಲ್ಲಿ ಆಲ್ರೆಡಿ ಆವಾಗ ಕೀಟಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನಾವು ನೀಮ್ ಆಯಿಲೆಲ್ಲ ಸ್ಪ್ರೇ ಮಾಡಿದರೆ ಇದಕ್ಕೆಲ್ಲ ಅದು ತಾಗಲ್ಲ. ನೋಡಿ ಇದೊಂದು ವೆರೈಟಿ, ಇದು ಕೂಡ ಹಾಗೆಯೇ ಚೆನ್ನಾಗಿ ಬರ್ತಾ ಇದೆ ಗಿಡ, ಚಿಕ್ಕ ಪಾಟಲ್ಲಿ ಹಾಕಿಟ್ಟಿದೆ. ಇದು ಹಾಗೆಯೇ ಕನಕಾಂಬರದ ಹೈಬ್ರಿಡ್ ವೆರೈಟಿ. ನಾನು ಹಳದಿ ಕಲರ್ದು ಕನಕಾಂಬರ ನನಗೆ ತುಂಬ ಇಷ್ಟ, ತುಂಬ ಹುಡುಕಿದೆ, ಆದರೆ ಎಲ್ಲೂ ಕೂಡ ಆ ಕಲರ್ ಸಿಗ್ತಾ ಇಲ್ಲ. ಈ ಗಿಡ ನೋಡಿ ಎಷ್ಟು ವೀಕ್ ಆಗಿದೆ, ಆದರೂ ಕೂಡ ಇದರಲ್ಲಿ ಹೂ ಬಿಟ್ಟಿದೆ ನೋಡಿ. ಇದು ಕೂಡ ನಾನು ಅಲ್ಲಿಂದೇ ತೊಗೊಂಬಂದಿದ್ದು ಫ್ಲವರ್ ಶೋದಿಂದ. ನೋಡಿ ಇಲ್ಲೊಂದು, ಇದು ಕಲರ್ ತುಂಬ ಚೆನ್ನಾಗಿದೆ. ಸರಿಯಾಗಿ ಫರ್ಟಿಲೈಸರ್ ಎಲ್ಲ ಕೊಟ್ಟಿದ್ದರೆ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಎಲ್ಲ ಫ್ರೀಯಾಗಿ ಸಿಕ್ಕಿದ್ದನ್ನು ಸುಮ್ಮನೆ ಟ್ರೈ ಮಾಡೋಣ ಅಂತ ಎಲ್ಲ ಬೀಜ ಹಾಕಿದೆ, ಬಟ್ ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ. ಹಾಗೆಯೇ ಇದೆಲ್ಲ ಕಟ್ಟಿಂಗ್ಸಿಂದ ಬೆಳೆದಿರುವಂಥ ದಾಸವಾಳ ಗಿಡ, ರೆಡ್ ಕಲರ್ ಗುಲಾಬಿ ಹೂ ಬಿಟ್ಟಿದೆ. ಗುಲಾಬಿ ಹೂ ಮತ್ತು ದಾಸವಾಳ ಹೂವಿನಿಂದ ನಾವು ಡೈಲಿ ಪೂಜೆಗೆ ಇಡ್ತೀವಿ, ಆದ ಕಾರಣ ಹೂವು ಜಾಸ್ತಿ ನಿಮಗೆ ಗಿಡದಲ್ಲಿ ನೋಡೋಕ್ಕೆ ಸಿಗಲ್ಲ, ಡೈಲಿ ಹಾರ್ವೆಸ್ಟ್ ಮಾಡ್ತಾ ಇರ್ತೀವಿ. ಇವಾಗ ನಾನು ಸ್ವಲ್ಪ ಬದನೆಕಾಯಿ ಇದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಹಾಗಾದರೆ ನೆಕ್ಸ್ಟ್ ಗಾರ್ಡನ್ ವ್ಲಾಗಲ್ಲಿ. ಟೇಕ್ ಕೇರ್, ಬೈ ಬೈ, ಹ್ಯಾಪಿ ಗಾರ್ಡನಿಂಗ್.